ಸ್ವಲ್ಪ ಕಡೆ ಸ್ವಲ್ಪ ತಡ್ಕೊಳ್ಳಿ. ಶಂಭು, ಇವನ್ನ ಕರ್ಕೊಂಡು ಹೋಗಿ ಒದ್ದು ಒಳಗಡೆ ಹಾಕು. ನಾವು ಹೋಗಿ ಸಾವಿತ್ರನ ಕಾಪಾಡ್ತೀವಿ. ಓಕೆ ಸರ್. ಹೇಯ್ ಲೈ
ಗರ್ಭದಲ್ಲಿ ಹುಟ್ಟೋ ಮಗುವಿನಿಂದ ನಿನ್ನ ವಿನಾಶ. ACP ಸಾಧುರಾಮ್, ಕ್ರೈಮ್ ಬ್ರಾಂಚ್. ನಿಮ್ಮ ಅವ್ಯವಹಾರ ಎಲ್ಲ ನಮಗೆ ಗೊತ್ತಾಗಿದೆ. ಬನ್ನಿ ನಮ್ಮ ಜೊತೆ. ನಮಗ್ ಗೊತ್ತಿತ್ತು ಬಿಡಿ, ಮಗಳು ಬಂದ್ಮೇಲೆ ರಾಯರು ನಮ್ ಕಡೆ ಮಾತೇ ಆಡಲ್ಲ ಅಂತ. ಎಲ್ಲಾದ್ರೂ ಉಂಟಾ? ನೀನಿಲ್ದೆ ಮಗುನಾ? ನೀನು ಚಿಕ್ಕವಳಿದ್ದಾಗ ಹೆಂಗಿದ್ದೆ ಅಂತ ನೋಡಿರ್ಲಿಲ್ಲ, ಅದಕ್ಕೆ ಹೇಗೆ ನೋಡ್ತಾ ಇವಿ. ದೃಷ್ಟಿ ಬಿದ್ದಾತು. ಕಪ್ಪಚ್ಚು. ಏನಿಲ್ಲ, ಎಲ್ಲ ನಿಮ್ ತರ ನೋಡಿ. ಎಷ್ಟು ಉದ್ದ ಇದ್ದಾಳೆ, ಈಗ್ಲೇ ಇಷ್ಟು ಉದ್ದ ಇದ್ದಾಳೆ. ಇನ್ ಬೆಳೆದ್ಮೇಲೆ ಹೇಗಪ್ಪ ಗಂಡು ಹುಡ್ಕೋದು? ಬೆಳಿಲಿ ಬಿಡು. ಅದೆಂತ ದೀಪಿಕಾ ಪಡ್ಸಾಲೇನೋ ಏನೋ ಆಯ್ತಲ್ಲ. ರಾಯರಿಗೆ ಮಗಳನ್ನ ಮಾಡೆಲ್ ಮಾಡ್ಬೇಕು ಅಂತ ಆಸೆ ಅನ್ನಿ. ಏನಾದ್ರೂ ಆಗ್ಲಿ, ಅಮ್ಮನ್ ತರ ಆಗ್ಬೇಕು ಆಟಯ. ದೊಡ್ಡವಳಾದ್ಮೇಲೆ ನಿನ್ನಂಗೆ ಒಳ್ಳೆಯವಳು ಅನ್ಸ್ಕೋಬೇಕು ಎಲ್ಲಾರ ಕೈಲು. ಖಂಡಿತ ಅನ್ನಿಸ್ಕೋತಾಳೆ. ಯಾರ್ ಮಗಳವಳು? ಅದಕ್ಕೆ ಹೇಳಿದ್ದು ನಿನ್ನಂಗಾಗ್ಲಿ ಅಂತ. ನನ್ನಂತ ಪಾಪಿ ಆಗೋದು ಬೇಡ. ಬಿಡ್ತು ಅನ್ನಿ, ನೀವ್ಯಾಕೆ ಪಾಪಿ ಆಗ್ತೀರಾ? ಮತ್ತೆ ಇಂಥ ಮುದ್ದಾದ ಮಗುನ ಅಲ್ಲಿ ಕೊಡಕು. ಇನ್ನೊಂದ್ಸತಿ ಹಾಗೆ ಮಾತಾಡ್ಬೇಡಿ. ಅದೆಲ್ಲ ನಡೆದೇ ಇಲ್ಲ ಅಂತ ಮರ್ತು ಬಿಡಿ. ಆ ವಿಷಯನ ಮಾತಾಡಲ್ಲ ಅಂತ ಮಾತು ಕೊಡಿ. ಆಯ್ತು. ಆದ್ರೆ ಆ ಹೊಟ್ಟದಿಂದ ಹೊರಗೆ ಬರೋಕೆ ನನಗೆ ಬಹುದಿನ ಬೇಕೇ ಬೇಕು. ಬೇಡ ಸತ್ಯ, ಇದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಿ. ನಿಮ್ ವ್ಯಕ್ತಿತ್ವ ಇರೋದೇ ನಿಮ್ಮ ಮುಗ್ಧತೆಯಲ್ಲಿ. ಮನ್ಸಿಗೆ ಬಂದಾಗ ಹೇಳೋದು, ಮನ್ಸಿಗೆ ಬಂದ ಹಾಗೆ ಮಾಡೋ ಆ ಗುಣದಲ್ಲಿ. ಯಾರೋ ಬೇರೆಯವ್ರಿಗೋಸ್ಕರ ನಿಮ್ಮ ವ್ಯಕ್ತಿತ್ವನ ಯಾಕೆ ಕಳ್ಕೋಬೇಕು ಹೇಳಿ? ಖಂಡಿತ ಪ್ರಯತ್ನ ಪಡ್ತೀನಿ. ನೀನು ಇರ್ತೀಯಲ್ಲ ನನ್ನ ಜೊತೆ? ಇಲ್ಲ, ಖಂಡಿತ ಇರಲ್ಲ. ಸಾವಿತ್ರಿ, ನಾನೊಬ್ಳೆ ಅಲ್ಲ ರೀ, ನಿಮ್ ಲೇಡಿ ಬಾಸು. ಇವರು ಇರ್ತಾರೆ ನಿಮ್ ಜೊತೆಗೆ. ಆಯ್ತಲ್ಲ, ನಮ್ಮ ಕಷ್ಟಗಳು ಪರೀಕ್ಷೆಗಳು ಎಲ್ಲ ಮುಗಿದೋಯ್ತು ಅಲ್ವಾ? ನೀವು ನಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರಿ. ಆದ್ರೆ ಆ ತಾಯಿ ಅವಳ ಸನ್ನಿಧಿಲೇ ನಂಗೆ ಇವಳನ್ನ ದಯಪಾಲಿಸಿದ್ಲು. ಆ ಮದಿ ಎದುರಿಗಿದ್ದು ಏನೂ ಮಾಡೋಕ್ಕಾಗಲಿಲ್ಲ. ದೈವಶಕ್ತಿ ಮುಂದೆ ಯಾವುದೂ ಇಲ್ಲ ಸದ್ಯ. ನಿಜ. ಇನ್ನು ಮೇಲೆ ಇಲ್ಲಿರೋ ಅಗತ್ಯ ಇಲ್ಲ, ಬೆಂಗಳೂರಿಗೆ ಹೊರಡೋಣ. ಅದು ಯಾರ ನಿರ್ಧಾರ ಆಗಿರ್ಬೇಕು? ಏನು ಸಾಹೇಬ್ರಿಗೆ ತಾತನ್ ಪಟ್ಟ ತುಂಬಾ ಖುಷಿ ತಂದಿರೋ ಹಾಗಿದೆ. ಅದೇ ಅಷ್ಟು ದೊಡ್ಡ ಭಾರ ಕಳೆದ ಹಾಗಾಗಿದೆ ಮನಸ್ಸಿನಿಂದ. ಎಲ್ಲ ಸುಸೂತ್ರವಾಗಾಯ್ತಲ್ಲ. ಮಗು ನಗು ನೋಡಿದ್ಯವ ಇದ್ರಲ್ಲಿ? ಎಲ್ಲ ಸತ್ಯಂದೆ. ಅಲ್ಲ, ಸತ್ಯಂಗ್ ಬಂದಿದ್ದು ಅವ್ರ ಅಮ್ಮನಿಂದ. ಕರೆಕ್ಟ್. ಕೊನೆಗೂ ಸಾವಿತ್ರಿ ತನ್ನ ಚಲನ ಸಾಧಿಸ್ಬಿಟ್ಲು ರೀ. ಅವಳು ಅನ್ಕೊಂಡ ಹಾಗೆ ದೇವಿ ಸನ್ನಿಧಿನಲ್ಲೇ ಡೆಲಿವರಿ ಆಯ್ತು. ತಾಯಿ ಕೊಟ್ಟು ವರ ಪ್ರಸಾದ ಮಗು.
ಎಷ್ಟು ಕಂಟಕಗಳು ಆ ಮಗುಗೆ, ಒಂದ ಎರಡ? ಸದ್ಯ ಎಲ್ಲಾ ಕಷ್ಟನೂ ಕಳ್ಕೊಂಡೇ ಹುಟ್ಟಿದಾಳೆ, ಇನ್ನು ಮುಂದೆ ರಾಣಿ ಹಾಗಿರ್ತಾಳೆ. ಅದ್ರಲ್ಲಂತೂ ಡೌಟೇ ಇಲ್ಲ. ಆದ್ರೂ ಇಷ್ಟು ಚಿಕ್ಕ ಸಾಮ್ರಾಜ್ಯಕ್ಕೆ ಮಾತ್ರ ರಾಣಿ ಆಗ್ಬೇಕಾ? ಇಲ್ಲಪ್ಪ, ಈ ಪೂಜೆ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇರೋದೇ. ಹೌದಾ? ಅಯ್ಯೋ, ಹೊರಟಿರ್ತಾರ ಏನೋ, ಅವ್ರಿಗೆ ಬರೋದ್ ಬೇಡ ಅಂತ ನಾನು ಹೇಳ್ಬಿಡ್ತೀನಿ. ಅವ್ರು ಸೀದಾ ನಿಮ್ಮನೆಗೆ ಹೋಗಿ ಒಪ್ಪ ಮಾಡ್ಲಿ. ಮಗು ಮನೆ ಸೇರೋಕ್ ಮುಂಚೆ ದೇವ್ರಿಗೆ ದೀಪ ಹಚ್ಚಿದ್ರೆ ಒಳ್ಳೇದಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಪದ್ಮ ಅವ್ರೆ. ಆದ್ರೆ ಬೀಗ್ರೇನು ಬೇಜಾರ್ ಮಾಡ್ಕೊಳಲ್ಲ ತಾನೆ? ಮೊಮ್ಮಗುನ್ ನೋಡೋದೇನ್ ಸುಮ್ನೆನಾ? ನೀವು ಸುಮ್ನೆ ರೀ, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಮಗು ಹುಟ್ಟಿದ ಎಲ್ಲರಲ್ಲೂ ಸಂಭ್ರಮ. ಏನೇನ್ ನೋವಿತ್ತೋ ಎಲ್ಲ ಮರ್ತೋಯ್ತು ರೀ. ಹಲೋ ರೀ, ಹೊರಟ್ಬಿಟ್ರಾ? ಬಸ್ ಸ್ಟ್ಯಾಂಡ್ ರಸ್ತೆ ಇದೀನಮ್ಮ. ಬೇಡ್ರಿ, ಬರ್ಬೇಡಿ. ಅಯ್ಯೋ, ಒಳ್ಳೆ ಕತೆ ಆಯ್ತು. ಇಷ್ಟು ದಿವಸ ರಜಾಕ್ ಬರ್ಬೇಡಿ ಅಂತ ಇದ್ದೆ. ಈಗಲೂ ಅದೇ ರಾಗ. ಅಲ್ಲ, ನನಗೇನ್ ಮಗು ನೋಡ್ಬೇಕು ಅಂತ ಆಸೆ ಇರಲ್ವಾ? ನಿಮ್ಮ ಮೊಮ್ಮಗು ತಾತ ಅಂತ ನೀವಿರೋ ಜಾಗಕ್ಕೆ ಬರುತ್ತೆ. ಹೌದಾ? ಬೆಂಗಳೂರಿಗೆ ಬರ್ತಾ ಇದಾರೆ? ಪದ್ಮ, ಮಗು ಹೇಗಿದೆ? ಊರಲ್ಲಿ ಏನ್ ಗಲಾಟೆ ಇಲ್ಲ ತಾನೇ? ಅದೆಲ್ಲ ಮುಗಿದ್ ಕತೆ ರೀ. ಏನೋ, ನಾನಂತೂ ಅದನ್ನ ನೋಡ್ಲಿಲ್ಲ. ಕೇಳಿದ್ರೇನೆ ಮೈ ಜುಮ್ ಅನ್ನುತ್ತೆ. ಬಿಡಿ, ಆ ಮಾತೆಲ್ಲ ಯಾಕೆ? ಈಗ ನಿಮ್ಗೊಂದು ಅರ್ಜೆಂಟಾಗಿ ಕೆಲಸ ಇದೆ. ಏನ್ ಪದ್ಮ ನೀನು ಅಲ್ಲಿಗೆ ಬರಬೇಡ ಅಂತಾನು ಹೇಳ್ತೀಯ, ಕೆಲಸ ಇದೆ ಅಂತಾನು ಹೇಳ್ತೀಯ. ಹೌದು ರೀ, ಈಗಿಂದೀಗ್ಲೇ ನೀವು ಸಾವಿತ್ರಿ ಮನೆಗೆ ಹೋಗಿ, ಅಲ್ಲಿ ಕೆಲ್ಸದವ್ರು ಇರ್ತಾರೆ, ಅವ್ರ ಹತ್ರ ಮನೆ ಎಲ್ಲ ಕ್ಲೀನ್ ಮಾಡಿಸಿ. ಏನ್ ಹೇಳ್ತಾ ಇದೀಯ ಪದ್ಮ ನೀನು? ನಾನ್ ಯಾಕೆ ಅವ್ರ ಮನೆ ಕ್ಲೀನ್ ಮಾಡಿಸ್ಬೇಕು? ಇದೊಳ್ಳೆ ಕತೆ ಆಯ್ತಲ್ಲ. ಅದನ್ನ ನಿಮ್ ಬೀಗರ ಮನೆ ಅನ್ಕೋಬೇಡಿ, ನಿಮ್ ಮಗಳ ಮನೆನೂ ಅಲ್ವಾ. ಅದು ಅಲ್ಲದೆ ಮಗು ಬರ್ತಾ ಇದೆ. ತಿಂಗ್ಳಾನ್ಗಟ್ಲೆ ಮನೆ ಬಾಗಿಲು ಹಾಕಿರೋದ್ರಿಂದ ಧೂಳ್ ಹಿಡ್ದಿರತ್ತೆ ರೀ. ನಾಳೆ ಮಗುಗ್ ತೊಂದರೆ ಆಗಲ್ವಾ? ಹಾ, ಹೌದಲ್ವಾ? ನನ್ ತಲೆ ಹೊಳಿಲೇ ಇಲ್ಲ ನೋಡು. ಸ್ವಲ್ಪ ಏನು ಪೂರ್ತಿ ಕ್ಲೀನ್ ಮಾಡಿಸಿರ್ತೀನಿ. ಆರ್ತಿ ಕೂಡ ರೆಡಿ ಮಾಡಿಟ್ಕೊಂಡು ತಯಾರಾಗಿರ್ತೀನಿ. ನೋಡಿದ್ರ ಮಗು ಅಂದ್ ಕೂಡ್ಲೆ ಬಿಂಕ ಎಲ್ಲ ಬೆಂಕಿಗೆ ಬಿತ್ತು. ಸರಿ, ಮೊದ್ಲ ಆ ಕೆಲಸ ನೋಡಿ, ನನ್ ಪೂಜೆಗೆ ಹೊತ್ತಾಗತ್ತೆ. ಪೂಜೆ ನೋಡ್ಕೊಂಡ್ಬರ್ತೀನಿ. ಪದ್ಮ ಒಂದ್ ನಿಮಿಷ. ಮಗು ಹೇಗಿದೆ ಪದ್ಮ? 1000 ಸಲ ಹೇಳಿದೀನಿ, ಮಗು ನಿಮ್ಮ ಹಾಗೆ ಇದೆ. ಇದನ್ನೇ ನಾನು ಕೇಳ್ಬೇಕಾಗಿತ್ತು. ತುಂಬಾ ಹಿಗ್ಬೇಡಿ, ನಿಮ್ ಹಾಗಿರೋದು ತಲೆ ಒಂದೇ. ಇನ್ನು ಹುಟ್ಟಿದ ಮಗುಗೆ ಕೂದಲು ಸರಿಯಾಗಿ ಬೆಳೆದಿಲ್ಲ. ಸರಿ, ಓಕೆ. ಮಗು ನಾನು ಎತ್ಕೋತೀನಿ. ಹುಷಾರು ನೋಡ, ಕುತ್ಕೆ ಹೀಗೆ ಹಿಡ್ಕೋಬೇಕು. ಕುತ್ಕೆ ನಿಂತಿರಲ್ಲ, ಅಲ್ಲೊಂದ್ ಕೈ ಕೊಡು. ಅದು ಮೊದಲನೇ ಮಗು. ಎಲ್ಲಾರು ಮಗು ಬಗ್ಗೆ ಎಲ್ಲಾ ವಿಷಯನೂ ಡೀಟೇಲ್ ಆಗಿ ತಿಳ್ಕೊಂಡಿರ್ಬೇಕು. ಈಗಲೇ ಹೇಳಿದೀನಿ. ಹೌದು, ದೀಪ್ತಿ ಹುಟ್ಟಿದ್ಮೇಲೆ ಅಂಬೆಗಾಲಿಡೋರು, ತೊದಲ್ ಮಾತಾಡೋರು ಯಾರು ಇರ್ಲಿಲ್ಲ. ಈಗ ಈ ಮಗುದೇ ಎಲ್ಲ. ನಮ್ಮನೇಲಿ ಇನ್ನೇನು, ರಂಜಿತಾ ಆದ್ಮೇಲೆ ಪುಟ್ಟು ಬಟ್ಟೆಗಳು, ಫ್ರಾಕ್ಗಳು ಯಾವ್ದು ಕಂಡೇ ಇರ್ಲಿಲ್ಲ. ಆದ್ರೆ ಏನತ್ತೆ, ಮೊಮ್ಮಗುನಾದ್ರೂ ಗಂಡಾಗಿದ್ರೆ ಅಂತ ಆಸೆ ಇತ್ತು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ನೆಕ್ಸ್ಟ್ ಹುಟ್ಟೋದು ಗಂಡ್ ಮಗುನೇ. ಅಯ್ಯೋ ಸಾಕು ಅತ್ತೆ, ಇದೊಂದಕ್ಕೆ ಪಟ್ಟಿದ ಪಾಡೆ ಸಾಕು. ಬಿಡ್ತು ಅನ್ನೆ, ಮಗು ಹುಟ್ಟಿದ್ಮೇಲೆ ಈಗ ಅದೆಲ್ಲ ನೆನಪಾಯ್ತಾ ನಿಮ್ಗೆ? ಇಲ್ಲಮ್ಮ, ತಾಯಿ ಆಗೋದು ಅಂದ್ರೆ ಜೀವನ ಸಾರ್ಥಕ ಆಗೋದು ಅನ್ನಿಸ್ತಾ ಇದೆ. ಈಗ ತಾನೇ ಮಕ್ಕಳೇ ಬೇಡ ಅಂದೆ. ಈಗ ಬೇಡ ಅಂತವಳೆ, ಮುಂದಿನ ವರ್ಷ ನೋಡ್ತಾ ಇರಿ. ದೊಡ್ಡವರೆಲ್ಲ ಇದ್ದಾರೆ, ಅವ್ರಲ್ಲ ಇದ್ದಿದ್ದಕ್ಕೆ ನಾವ್ ಹಿಂಗಿರೋದು. ಒಂದು ಮಗು ಅಲ್ಲ, 10 ಮದುವೆ ಆದ್ರೂ ಪರವಾಗಿಲ್ಲ. ನಾವ್ 3 ಅಜ್ಜಿ ತಾತಂದ್ರಿದೀವಿ, ನಾವೆಲ್ಲ ನೋಡ್ಕೋತೀವಿ. ಮೊದ್ಲು ಇವಳು ಆಟ ಪಟ ನೋಡ್ಕೊಳ್ಳೋಣ. ಆಯ್ತ್ರಿ, ಈ ಕಂದಮ್ಮನ ನಮ್ಮನೇಲಿ ಬಿಟ್ಬಿಡ. ಯಾಕೆ ಹೇಳಿ? ಸಾವಿತ್ರಿ ಮಗು ಇಲ್ದಿರ ಇರ್ತಾಳ ಅಂತ ಮೊದ್ಲು ಕೇಳಿ. ಅವಳಿದ್ರು ಇರ್ಬಹುದು, ಸುಶೀಲ್ ಇರ್ತಾರ ಕೇಳಿ ನೋಡಿ. ಅದ್ರ ಬದಲು ಒಂದ್ ಕೆಲಸ ಮಾಡಿ, ನೀವು ನಂಜುಂಡ ಅವರು ರಂಜಿತಾ ಎಲ್ಲ ನಮ್ಮನೇಲೆ ಬಂದಿದ್ಬಿಡಿ. ನಡೀರಿ, ಪೂಜೆಗೆ ಹೊತ್ತಾಯ್ತು. ಸದ್ಯ ಇಷ್ಟೊತ್ತವರೆಗೂ ಮಗುನ ನನ್ಗೆ ಎತ್ಕೊಳಕ್ ಬಿಟ್ಟಿದ್ರಲ್ಲ, ನನ್ ಪುಣ್ಯ. ಆ ರಂಜು ಏನಾರು ಇದ್ದಿದ್ರೆ. ರಂಜು ಎಲ್ಲಿ? ನಾನ್ ನೋಡ್ಕೊಂಡ್ ಬರ್ತೀನಿ ಮಾವ. ಬರೀ ಅಪ್ಪನ ಆಸ್ತಿ ಪಾಸ್ತಿ ಬೇಕು ಅಂತೀವಿ. ಅವ್ರ ಅವಮಾನ, ಸಾಲ, ಸೋಲ ಎಲ್ಲ ಮಕ್ಕಳು ಹೊತ್ಕೋಬೇಕಲ್ವಾ? ಖಂಡಿತ ನಾವು ನೀನ್ ತಪ್ಪಿತಸ್ಥ ಅಂತಾಗ್ಲಿ, ನಿನ್ನ ಅವಾಯ್ಡ್ ಮಾಡ್ಬೇಕಂತಾಗ್ಲಿ ಇಲ್ಲ ಕಣೋ. ನಾವೆಲ್ಲ ಆದ್ರೆ ನನಗೆ ಪಾಪ ಪ್ರಜ್ಞೆ ಇದೆಯಲ್ಲ. ಇದೆಲ್ಲ ಮರ್ತ್ಬಿಡು. ಈ ಊರು, ಇಲ್ಲಿ ನಡೆದಿದ್ದು. ಬೆಂಗಳೂರಿಗೆ ಬಂದ್ಬಿಡು. ಬಂದೇನ್ ಮಾಡ್ಲಿ? ನೋಡ್ತೀಯಾ, ಉತ್ತರ ಇಲ್ಲ. ಅಮ್ಮ ಇದಾರಿಲ್ಲಿ, ನಾನಿಲ್ಲ ಅಂದ್ರೆ ಬದುಕಿಗೆ ಅರ್ಥನೇ ಕಳ್ಕೊತಾರೆ.
ಅಪ್ಪನ ಕೇಸ್ ನಡೆಸ್ಬೇಕು, ಬಿಡಿಸ್ತೀನಿ ಅಂತಲ್ಲ, ಆಗಾಗ ಜೈಲ್ಗೆ ಹೋಗಿ ಅವನ ಕಡೆಯವ್ರು ಇದ್ದೀವಿ ಅಂತನಾದ್ರೂ ಮುಖ ತೋರಿಸ್ಬೇಕಲ್ಲ. ನನಗೆ ಅಪ್ಪ ಬೇಡದೇ ಇರ್ಬೋದು, ಆದರೆ ಅಮ್ಮಂಗೆ ಗಂಡ ಬೇಕು. ನನಗೆ ಅಮ್ಮ ಬೇಕು. ಹಾಗಾದ್ರೆ ನಾನು ನನ್ನ ಪ್ರೀತಿಗೆ ಸ್ಥಾನನೇ ಇಲ್ವಾ? ನಾವಿನ್ನೂ ಚಿಕ್ಕವರು, ಲೈಫಲ್ಲಿ ಮಾಡಬೇಕಾಗಿರೋದು ಬಹಳ ಇದೆ. ಎಲ್ಲ ಸಾಧನೆ ಮಾಡಿದ್ಮೇಲೆ ಪ್ರೀತಿ ಪ್ರೇಮ ಎಲ್ಲ. ಅಲ್ಲಿವರೆಗೂ ಕಾಯ್ತೀಯಾ? ನಮ್ಮ ಪ್ರೀತಿ ನಿಜವಾಗಿದ್ರೆ ಖಂಡಿತ ಒಂದಾಗ್ತೀವಿ. ಇಲ್ದಿದ್ರೆ ನಾವು ಬಂದ್ ಮಾಡಿಸ್ತೀವಿ. ಅಕ್ಕ, ಹೌದು ಮಲ್ಲಿ, ನಮ್ಮ ರಂಜು ಮದುವೆ ಅಂತ ಆದ್ರೆ ಅದು ನಿನ್ನನ್ನೇ. ಅವಳು ಕಾಯ್ತಾಳೆ. ನಾವು ಸರಿಯಾದ ಸಮಯ ನೋಡಿ ಮದುವೆ ಪ್ರಸ್ತಾಪಕ್ಕೆ ಬರ್ತೀವಿ. ಅಲ್ಲಿವರೆಗೂ ನೀವಿಬ್ರು ನಿಮ್ಮ ಜವಾಬ್ದಾರಿನ ನಿಭಾಯಿಸ್ಬೇಕು. ನಿನ್ನ ಓದು, ನಿನ್ನ ಆಸ್ತಿ ಪಾಸ್ತಿ ಹೊಲ ಗದ್ದೆ ಮೇಲುಸ್ತುವಾರಿ. ಆದರೆ ಇಬ್ಬರಿಗೂ ಜ್ಞಾಪಕ ಇರಲಿ, ನಿಮ್ಮಿಬ್ಬರು ಹೃದಯದ ಮಿಡಿತ ಪರಸ್ಪರ ಇದೆ ಅಂತ. ಥ್ಯಾಂಕ್ಸ್ ಅಕ್ಕ. ಮುಂದೆ ಏನು ಮಾಡಬೇಕು ಅದಕ್ಕೆ ಚೈತನ್ಯ ಅವತ್ತು. ಇದು ಈಗಲ್ಲ, ಎಂಗೇಜ್ಮೆಂಟ್ ಟೈಮ್ನಲ್ಲಿ. ಸರಿ, ಎಲ್ಲರೂ ಪೂಜೆಗೆ ಕಾಯ್ತಿದ್ದಾರೆ, ಬನ್ನಿ.